ಎಲ್ಲರಿಗೂ ನಮಸ್ಕಾರ. ಒಂದು ವಿಷಯ ಯೋಚನೆ ಮಾಡಿದ್ದೀರಾ? ನಮ್ಮೂರಿನ ದೇವಸ್ಥಾನದಲ್ಲಿ, ಮಸೀದಿಯಲ್ಲಿ ಅಥವಾ ಚರ್ಚ್ನಲ್ಲಿ ಅಲ್ಲಿನ ನಿಯಮಗಳನ್ನ, ಪದ್ಧತಿಗಳನ್ನ ಯಾರು ನಿರ್ಧಾರ ಮಾಡ್ತಾರೆ ಅಂತ? ಇದು ತುಂಬಾ ಸಹಜವಾದ ಪ್ರಶ್ನೆ ಅಲ್ವಾ? ಇದಕ್ಕೆ ನಮ್ಮ ಸಂವಿಧಾನದಲ್ಲೇ ಒಂದು ಸ್ಪಷ್ಟವಾದ ಉತ್ತರ ಇದೆ. ಬನ್ನಿ, ಇವತ್ತು ಆ ಬಗ್ಗೆನೇ ಮಾತಾಡೋಣ. ಹೌದು, ಯೋಚಿಸಿ ನೋಡಿ. ಅಲ್ಲಿ ಆಚರಣೆಗಳು ಹೇಗೆ ನಡಿಬೇಕು, ಜನ ಕೊಡುವ ದೇಣಿಗೆಯನ್ನು ಹೇಗೆ ಬಳಸಬೇಕು, ಈ ಎಲ್ಲ ನಿರ್ಧಾರಗಳ ಹಿಂದೆ ಇರುವ ಅಧಿಕಾರ ಯಾರದ್ದು? ಇದರ ಬಗ್ಗೆ ತಿಳಿದುಕೊಳ್ಳುವುದು ನಮ್ಮೆಲ್ಲರಿಗೂ ತುಂಬಾನೇ ಮುಖ್ಯ. ಈ ಎಲ್ಲ ಕುತೂಹಲಕಾರಿ ಪ್ರಶ್ನೆಗಳಿಗೆ ಉತ್ತರ ಎಲ್ಲೋ ದೂರ ಇಲ್ಲ, ನಮ್ಮ ಭಾರತದ ಸಂವಿಧಾನ ಪುಸ್ತಕದಲ್ಲೇ ಇದೆ. ಹಾಗಾದ್ರೆ ಆ ಉತ್ತರ ಏನು ಅಂತ ನೋಡೋಣ ಬನ್ನಿ. ಆ ಉತ್ತರವೇ ನಮ್ಮ ಸಂವಿಧಾನದ 26ನೇ ವಿಧಿ, ಅಂದ್ರೆ ಆರ್ಟಿಕಲ್ 26. ಯಾವುದೇ ಧಾರ್ಮಿಕ ಸಂಸ್ಥೆಗಳ ನಿರ್ವಹಣೆ ಬಗ್ಗೆ ಹೇಳುವ ಒಂದು ಮೂಲಭೂತವಾದ ಕಾನೂನು ಇದು. ನೋಡಿ, ಈ ವಿಧಿ ಕೇವಲ ಒಂದೇ ಒಂದು ನಿಯಮ ಅಲ್ಲ, ಬದಲಿಗೆ ಇದು ಪ್ರತಿಯೊಂದು ಧಾರ್ಮಿಕ ಸಮುದಾಯಕ್ಕೂ 4 ಪ್ರಮುಖ ಸ್ವಾತಂತ್ರ್ಯಗಳನ್ನು ಕೊಡುತ್ತೆ. ಹಾಗಿದ್ರೆ ಆ 4 ಸ್ವಾತಂತ್ರ್ಯಗಳು ಯಾವುವು? ಒಂದೊಂದಾಗಿ ನೋಡೋಣ. ಮೊದಲೇದಾಗಿ, ಯಾವುದೇ ಧಾರ್ಮಿಕ ಅಥವಾ ದತ್ತಿ ಉದ್ದೇಶಗಳಿಗಾಗಿ ತಮ್ಮದೇ ಆದ ಸಂಸ್ಥೆಗಳನ್ನು ಸ್ಥಾಪಿಸಿ ಅದನ್ನ ನೋಡಿಕೊಳ್ಳುವ ಹಕ್ಕು. ಎರಡನೇದು, ತಮ್ಮ ಧರ್ಮಕ್ಕೆ ಸಂಬಂಧಪಟ್ಟ ವಿಷಯಗಳಲ್ಲಿ ತಮ್ಮದೇ ವ್ಯವಹಾರಗಳನ್ನು ತಾವೇ ನಿರ್ವಹಿಸುವ ಹಕ್ಕು. ಮೂರನೇದು, ಚರ ಮತ್ತು ಸ್ಥಿರ, ಅಂದ್ರೆ ಚಲಿಸುವ ಮತ್ತು ಚಲಿಸದ ಆಸ್ತಿಯನ್ನ ಹೊಂದುವ ಹಕ್ಕು. ಇನ್ನು ನಾಲ್ಕನೇದು, ಹಾಗೆ ಹೊಂದಿರುವ ಆಸ್ತಿಯನ್ನ ಕಾನೂನಿನ ಪ್ರಕಾರ ಸರಿಯಾಗಿ ನಿರ್ವಹಣೆ ಮಾಡುವ ಹಕ್ಕು. ಸರಿ, ಇಷ್ಟೆಲ್ಲ ಸ್ವಾತಂತ್ರ್ಯ ಇದೆ ಅಂದ್ಮೇಲೆ ಒಂದು ಗುಂಪು ತಮಗೆ ಇಷ್ಟ ಬಂದ ಹಾಗೆ ಏನಾದ್ರೂ ಮಾಡ್ಬೋದಾ? ಅಂದ್ರೆ ಇದಕ್ಕೇನು ಮಿತಿನೇ ಇಲ್ವಾ? ಖಂಡಿತ ಇದೆ. ಸ್ವಾತಂತ್ರ್ಯ ಅಂದ ತಕ್ಷಣ ಸಂಪೂರ್ಣ ಅಧಿಕಾರ ಅಂತ ಅಲ್ಲ, ಇಲ್ಲೊಂದು ಮುಖ್ಯವಾದ ನಿಯಮ ಇದೆ. ಖಂಡಿತ ಅಲ್ಲ. ನೋಡಿ, ನಮ್ಮ ಸಂವಿಧಾನ ಸ್ವಾತಂತ್ರ್ಯದ ಜೊತೆಗೆ ಜವಾಬ್ದಾರಿಯನ್ನು ಕೊಡುತ್ತೆ. ಇದರರ್ಥ ಈ ಹಕ್ಕುಗಳೆಲ್ಲವೂ ಸಮಾಜದ ಒಳಿತಿಗಾಗಿ ಕೆಲವು ನಿಯಮಗಳಿಗೆ ಬದ್ಧವಾಗಿರಲೇಬೇಕು. ಹಾಗಾದ್ರೆ ಆ ನಿಯಮಗಳು ಯಾವುವು? ಪ್ರತಿಯೊಂದು ಸ್ವಾತಂತ್ರ್ಯವನ್ನ ಚಲಾಯಿಸುವಾಗಲೂ 3 ಮುಖ್ಯವಾದ ಅಂಶಗಳನ್ನ ಗಮನದಲ್ಲಿಟ್ಕೊಳ್ಳಲೇಬೇಕು. ಅವು ಸಾರ್ವಜನಿಕ ಸುವ್ಯವಸ್ಥೆ, ನೈತಿಕತೆ ಮತ್ತು ಆರೋಗ್ಯ. ಬನ್ನಿ, ಇವುಗಳ ಬಗ್ಗೆ ಇನ್ನಷ್ಟು ಸರಳವಾಗಿ ತಿಳಿದುಕೊಳ್ಳೋಣ. ಮೊದಲನೇದು ಸಾರ್ವಜನಿಕ ಸುವ್ಯವಸ್ಥೆ ಅಂದ್ರೆ ಏನು? ತುಂಬಾ ಸಿಂಪಲ್. ಯಾವುದೇ ಧಾರ್ಮಿಕ ಆಚರಣೆ ಸಮಾಜದ ಶಾಂತಿಯನ್ನ ಕೆಡಿಸಬಾರ್ದು ಅಥವಾ ಕಾನೂನು ಸುವ್ಯವಸ್ಥೆಗೆ ತೊಂದರೆ ಕೊಡಬಾರದು ಅಲ್ವಾ? ಎಲ್ಲರ ಸುರಕ್ಷತೆನೇ ಇಲ್ಲಿ ಮುಖ್ಯ. ಎರಡನೇದು ನೈತಿಕತೆ. ಇದರರ್ಥ ಯಾವುದೇ ಪದ್ಧತಿಗಳು ಸಮಾಜದಲ್ಲಿರುವ ಒಳ್ಳೆ ಮೌಲ್ಯಗಳಿಗೆ ವಿರುದ್ಧವಾಗಿರಬಾರ್ದು. ಸರಿ ತಪ್ಪಿನ ಒಂದು ಸಾಮಾನ್ಯ ತಿಳುವಳಿಕೆ ಇರುತ್ತಲ್ವಾ, ಅದಕ್ಕೆ ಧಕ್ಕೆ ತರಬಾರದು. ಹೀಗೆ ನಮ್ಮ ಸಂವಿಧಾನ ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿ ಎರಡನ್ನೂ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡುತ್ತೆ ನೋಡಿ. ಈ ನಿಯಮಗಳೆಲ್ಲ ನಿಜ ಜೀವನದಲ್ಲಿ ಹೇಗೆ ಕೆಲಸ ಮಾಡುತ್ತವೆ ಅಂತ ತಿಳಿದುಕೋಬೇಕಾ? ಬನ್ನಿ, ಇದನ್ನ ಅರ್ಥ ಮಾಡ್ಕೊಳ್ಳಕ್ಕೆ 2 ಚಿಕ್ಕ ಸರಳವಾದ ಕಥೆಗಳನ್ನ ಕೇಳೋಣ. ಮೊದಲನೇ ಕಥೆ ಕೇಳಿ. ಒಂದು ಹಳ್ಳಿಯಲ್ಲಿ ಅಲ್ಲಿನ ಜನರೆಲ್ಲ ಸೇರಿ ತಮ್ಮ ದೇವಸ್ಥಾನವನ್ನ ತುಂಬಾ ಶಾಂತಿಯುತವಾಗಿ ಚೆನ್ನಾಗಿ ನೋಡ್ಕೊಳ್ತಿದ್ರು. ಹಬ್ಬ ಹರಿದಿನಗಳನ್ನ ಮಾಡೋದು, ಬಡವರಿಗೆ ಸಹಾಯ ಮಾಡೋದು, ಹೀಗೆ ಎಲ್ಲವೂ ಸಲೀಸಾಗಿ ನಡೀತಿತ್ತು. ಆದ್ರೆ ಆಗ ಆಡಿದ್ದೇನು? ಆ ಸಮುದಾಯದ ಸಂಪ್ರದಾಯಗಳ ಬಗ್ಗೆ ಅರಿವಿಲ್ಲದ ಹೊರಗಿನ ವ್ಯಕ್ತಿಯೊಬ್ರು ಅಲ್ಲಿಗೆ ಬಂದು ಎಲ್ಲವನ್ನು ಬದಲಾಯಿಸಬೇಕು ಅಂತ ಗೊಂದಲ ಸೃಷ್ಟಿಸಲು ಶುರು ಮಾಡಿದ್ರು. ಆಗ ಏನಾಯ್ತು ಗೊತ್ತಾ? ಕಾನೂನು ಆ ಸಮುದಾಯದ ಪರವಾಗಿ ನಿಂತು. ಯಾಕಂದ್ರೆ ತಮ್ಮ ಧಾರ್ಮಿಕ ವ್ಯವಹಾರಗಳನ್ನ ತಾವೇ ನಿರ್ವಹಿಸುವ ಹಕ್ಕನ್ನು ಕಾನೂನು ರಕ್ಷಿಸುತ್ತೆ. ಈಗ ಎರಡನೇ ಕಥೆ ಕಡೆ ಬರೋಣ. ಒಂದು ಊರಿನಲ್ಲಿ ಒಂದು ಧಾರ್ಮಿಕ ಸಂಸ್ಥೆಗೆ ಸೇರಿದ ದೊಡ್ಡ ಜಮೀನಿತ್ತು. ಆ ಜಮೀನಿನ ಆದಾಯವನ್ನ ಬಡವರಿಗೆ ಸಹಾಯ ಮಾಡಲು ಬಳಸಬೇಕು ಅನ್ನೋದು ಉದ್ದೇಶವಾಗಿತ್ತು. ಆದರೆ ಏನಾಯ್ತು ಗೊತ್ತಾ? ಆ ಆಸ್ತಿಯನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಹೊತ್ತಿದ್ದವರೇ ಅದನ್ನ ತಮ್ಮ ಸ್ವಂತ ಲಾಭಕ್ಕೆ ಬಳಸ್ಕೊಳ್ಳೋಕೆ ಶುರು ಮಾಡಿಬಿಟ್ರು. ಅಯ್ಯೋ, ಅದು ಎಂಥ ಮೋಸ ಅಲ್ವಾ? ಜನ ಇಟ್ಟಿದ್ದ ನಂಬಿಕೆಗೆ ಮಾಡಿದ ದ್ರೋಹ ಇದು. ನೋಡಿ, ಇಲ್ಲಿ ಆಸ್ತಿಯನ್ನ ಯಾವ ಒಳ್ಳೆ ಉದ್ದೇಶಕ್ಕೆ ಇಟ್ಟಿದ್ರೋ ಆ ಉದ್ದೇಶ ಬಿಟ್ಟು ಬೇರೆಗಡೆ ಬಳಸಿದ್ದು ದೊಡ್ಡ ಸಮಸ್ಯೆ ಆಯಿತು. ಆಗ ಕಾನೂನು ಮಧ್ಯಪ್ರವೇಶಿಸಿ ಆಸ್ತಿಯನ್ನು ಅದರ ಸರಿಯಾದ ಉದ್ದೇಶಕ್ಕೆ ಬಳಸುವಂತೆ ಮಾಡಿತು. ಇದರಿಂದ ನಮ್ಗೇನ್ ಗೊತ್ತಾಗುತ್ತೆ ಅಂದ್ರೆ, ಸ್ವಾತಂತ್ರ್ಯದ ಜೊತೆಗೆ ಜವಾಬ್ದಾರಿ ಅನ್ನೋದು ಯಾವಾಗಲೂ ಇದ್ದೇ ಇರುತ್ತೆ. ಹಾಗಾದ್ರೆ ಈ ಕಾನೂನು ಮತ್ತು ನಾವು ಕೇಳಿದ ಕತೆಗಳಿಂದ ನಾವು ಏನು ಕಲಿಯಬಹುದು? ಒಟ್ಟಾರೆಯಾಗಿ ಇದರ ಸಾರಾಂಶವನ್ನು ಒಮ್ಮೆ ನೋಡೋಣ ಬನ್ನಿ. ಆರ್ಟಿಕಲ್ 26 ನಮಗೆ ಕೊಡುವುದು ಜವಾಬ್ದಾರಿಯುತ ಸ್ವಾತಂತ್ರ್ಯ, ಮಿತಿನೇ ಇಲ್ಲದ ಅಧಿಕಾರ ಅಲ್ಲ. ಸ್ವಾತಂತ್ರ್ಯ ಅನ್ನೋದು ಯಾವಾಗಲೂ ಕಾನೂನಿನ ಚೌಕಟ್ಟಿನಲ್ಲಿ ಕೆಲಸ ಮಾಡುತ್ತೆ. ಆದ್ರೆ ಅಧಿಕಾರ ಹಾಗಲ್ಲ. ಅದು ನಿಯಮಗಳನ್ನ ಮೀರಿ ನಡೆಯೋ ಸಾಧ್ಯತೆ ಇರುತ್ತೆ. ಈಗ ಹೀಗೆ ಯೋಚಿಸಿ,
ಜನರಿಗೆ ತಮ್ಮ ನಂಬಿಕೆಗಳನ್ನ ಶಾಂತಿಯುತವಾಗಿ ಪಾಲಿಸಲು ಮತ್ತು ತಮ್ಮ ಸಂಸ್ಥೆಗಳನ್ನ ತಾವೇ ನಿರ್ವಹಿಸಲು ಅವಕಾಶ ಸಿಕ್ಕಾಗ ಏನಾಗುತ್ತೆ? ಮೊದಲನೆಯದಾಗಿ ಅವರಿಗೆ ಗೌರವ ಸಿಕ್ಕಿದೆ, ನಮ್ಮನ್ನು ಗೌರವಿಸುತ್ತಾರೆ ಅಂತ ಅನ್ಸುತ್ತೆ. ಹಾಗೆ ಆದಾಗ ಏನಾಗತ್ತೆ? ಬೇರೆ ಬೇರೆ ಸಮುದಾಯಗಳ ನಡುವೆ ಬರುವ ಅನಗತ್ಯ ಸಂಘರ್ಷಗಳು, ಜಗಳಗಳು, ಮನಸ್ತಾಪಗಳು ಎಲ್ಲವೂ ಕಡಿಮೆ ಆಗತ್ತೆ. ಮತ್ತು ಯಾವಾಗ ಸಮಾಜದಲ್ಲಿ ಪರಸ್ಪರ ಗೌರವ, ಶಾಂತಿ ಇರುತ್ತೋ ಆಗ ಸಹಜವಾಗಿಯೇ ನಮ್ಮ ನಡುವೆ ಸಾಮರಸ್ಯ ಹೆಚ್ಚಾಗತ್ತೆ. ಪರಸ್ಪರ ಗೌರವ ಮತ್ತು ಸಾಮರಸ್ಯವನ್ನು ಕಾಪಾಡುವುದೇ ಈ ಕಾನೂನಿನ ನಿಜವಾದ ಉದ್ದೇಶ. ಇದು ಸ್ವಾತಂತ್ರ್ಯ ಮತ್ತು ಜವಾಬ್ದಾರಿಯ ನಡುವೆ ಕಟ್ಟಿದ ಒಂದು ಅದ್ಭುತವಾದ ಸೇತುವೆ ಇದ್ದಾಗೆ. ಹಾಗಾದ್ರೆ ಕೊನೆಯದಾಗಿ ಒಂದು ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ಪ್ರತಿಯೊಂದು ಸಮುದಾಯವೂ ತಮ್ಮ ಹಕ್ಕುಗಳನ್ನು ಚಲಾಯಿಸುವಾಗ ಅಷ್ಟೇ ಜವಾಬ್ದಾರಿಯಿಂದ ಬೇರೆಯವರ ಹಕ್ಕುಗಳಿಗೂ ಬೆಲೆ ಕೊಟ್ರೆ ನಾವೆಲ್ಲರೂ ಸೇರಿ ಎಂತಹ ಒಂದು ಅದ್ಭುತವಾದ ಸಮಾಜವನ್ನು ಕಟ್ಬೋದಲ್ವಾ? ಇದರ ಬಗ್ಗೆ ಯೋಚಿಸೋಣ.